ಓಕೆ. ಮಂಗಳಮುಖಿಯರು ಆಲ್ಮೋಸ್ಟ್ ಬ್ರೆಸ್ಟ್ ಇಂಪ್ಲಾಂಟ್ ಮಾಡ್ಕೊಂಡಿರ್ತಾರೆ. ಹ್ಮ್. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಕಂಪ್ಲೀಟ್ ಪ್ರೋಸೆಸ್ ಯಾವ ಥರ ನಡೆಯುತ್ತೆ ಅದು ಅಂತ. ಡಾಕ್ಟರ್ಸ್ ಎಲ್ಲ ಯಾಕೋಸ್ಕರ ಈ ಥರ ಆಗಬೇಕು ಅಂತ ಬಿಟ್ಟು ಅನ್ಕೊಂಡಿದ್ರೆ ಏನು ಫೀಲ್ ಆಗುತ್ತೆ, ಬಾಯ್ ನೋಡಿದ್ರೆ ಏನು ಫೀಲ್ ಆಗುತ್ತೆ, ಗರ್ಲ್ಸ್ ನೋಡಿದ್ರೆ ಏನು ಫೀಲ್ ಆಗುತ್ತೆ ಅಂತ ಬಿಟ್ಟು ತೊಗೊತಾರೆ. ಆಮೇಲೆ ಕೆಲವೊಬ್ರು ಬ್ರಷ್ನ ಜಾಸ್ತಿ ಇದು ಮಾಡ್ಕೊಳ್ಳೋಕ್ಕೋಸ್ಕರ ಇಂಜೆಕ್ಷನ್ ತೊಗೊತಾರೆ. ನಮ್ಗೆ ಬೇಗ ಬೇಕು ಅಂತ ಬಿಟ್ಟು ಇಲ್ಲ ಅಂದರೆ ಈ ಭಾಗದಲ್ಲಿ ಎಲ್ಲ ಕುಯ್ದ್ಬಿಟ್ಟು ಸಿಲಿಕಾನ್ ಜೆಲ್ನ ಫಿಲ್ ಮಾಡ್ತಾರೆ. ಅದು ಏನಾದರೂ ಯಾರಾದರೂ ಪ್ರೆಸ್ಸಾಗಿ ಜೋರಾಗಿ ಹೊಡೆದ ಅಂತ ಹೇಳಿದ್ರೆ ಲೈಕ್ ಸ್ಟಿಚಸ್ ಬಿಚ್ಚೋಕ್ಕಂತ ಚಾನ್ಸಸ್ ಇರುತ್ತೆ. ಓಕೆ. ಮಂಗಳಮುಖಿಯರು ಆಲ್ಮೋಸ್ಟ್ ಬ್ರೆಸ್ಟ್ ಇಂಪ್ಲಾಂಟ್ ಮಾಡ್ಕೊಂಡಿರ್ತಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಕಂಪ್ಲೀಟ್ ಪ್ರೋಸೆಸ್ ಯಾವ ಥರ ನಡೆಯುತ್ತೆ ಅದು ಅಂತ. ಆ್ಯಕ್ಚುಲಿ ನಮಗೆ ಲೈಕ್ ಬ್ರೆಸ್ಟ್ ಇದು ಹೋದ ಅಂತಂದರೆ ಒಂದ್ಸಲ ಕೌನ್ಸಿಲಿಂಗ್ ಮಾಡ್ತಾರೆ ಡಾಕ್ಟರ್ಸ್ ಎಲ್ಲ. ಯಾಕೋಸ್ಕರ ಈ ಥರ ಆಗಬೇಕು ಅಂತ ಬಿಟ್ಟು ಅನ್ಕೊಂಡಿದ್ರೆ ಏನು ಫೀಲ್ ಆಗುತ್ತೆ, ಬಾಯ್ ನೋಡಿದ್ರೆ ಏನು ಫೀಲ್ ಆಗುತ್ತೆ, ಗರ್ಲ್ಸ್ ನೋಡಿದ್ರೆ ಏನು ಫೀಲ್ ಆಗುತ್ತೆ ಅಂತ ಬಿಟ್ಟು ತೊಗೊತಾರೆ. ಅದಾದಮೇಲೆ ನಮಗೆ ಹಾರ್ಮೋನ್ಸ್ ಟ್ಯಾಬ್ಲೆಟ್ ಕೊಡ್ತಾರೆ. ಈ ಟ್ಯಾಬ್ಲೆಟ್ನ ನೀವು ಮಂತ್ಲಿ ತೊಗೊಳ್ಳಿ ಅಂತ. ಆ ಟ್ಯಾಬ್ಲೆಟ್ ಆದಮೇಲೆ ಕೆಲವೊಬ್ರು ಇಂಜೆಕ್ಷನ್ ತೊಗೊತಾರೆ. ಅಂದರೆ ಅದು ಹಾರ್ಮೋನ್ಸ್ ಟ್ಯಾಬ್ಲೆಟ್ ಅಂದರೆ ಯಾವ ಥರ ಅದು ಏನು ಲೈಕ್ ಎಫೆಕ್ಟ್ ಆಗುತ್ತೆ ಅದು? ಫೀಲಿಂಗ್ಸ್ನ ಚೇಂಜ್ ಮಾಡೋದು, ಅಂದರೆ ಅಪೋಸಿಟ್ ಮಾಡೋದಕ್ಕೆ ಅಂತನಾ? ಹಾಂ ಹೌದು. ಇವಾಗ ಮೇಲ್ ಇದ್ದೀರಾ ಅಂತ ಬಿಟ್ಟು ತಿಳ್ಕೊಳ್ಳಿ. ನಿಮ್ಮ ಮೇಲ್ ಇದ್ದೀರಾ, ನಿಮ್ಮ ಥಿಂಕಿಂಗ್ ಮಾತ್ರ ಗರ್ಲಿ ಥರ ಇದೆ, ನಿಮ್ದು ಫುಲ್ ಮೇಲ್ ಥರನೇ ಇದ್ದೀರಾ. ಅದೆಲ್ಲ ನಿಮ್ಮ ಮೇನ್ ಪವರ್ ಏನಿರುತ್ತೆ ತಾನೆ ಅದೆಲ್ಲ ಇದು ಮಾಡುತ್ತೆ. ಓಕೆನಾ. ಹಾರ್ಮೋನ್ ಟ್ಯಾಬ್ಲೆಟ್ ಕೊಡ್ತಾ ಇರ್ತಾರೆ. ಲೈಕ್ ಮೇಲ್ಗೆ ಏನೇನು ಆಗ್ತಾ ಇರುತ್ತೆ ಅಲ್ವಾ, ಸೊ ಅದೆಲ್ಲ ನಿಲ್ಲಿಸೋದಕ್ಕೋಸ್ಕರ ಹಾರ್ಮೋನ್ಸ್ ಕೊಡ್ತಾ ಇರ್ತಾರೆ. ಲೈಕ್ ಬಾಡಿ ಒಂಥರ ಇಳಿಯೋದು, ಲೈಕ್ ಬಾಯ್ ಬಾಡಿಲಿಂದ ಫಿಮೇಲ್ ಬಾಡಿ ಕನ್ವರ್ಟ್ ಆಗೋಕ್ಕೆ. ಓಕೆನಾ. ಅದೆಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಾ ಇರ್ತಾರೆ. ಅದಾದಮೇಲೆ ಕೆಲವೊಬ್ರು ಬ್ರಷ್ನ ಜಾಸ್ತಿ ಇದು ಮಾಡ್ಕೊಳ್ಳೋಕ್ಕೋಸ್ಕರ ಇಂಜೆಕ್ಷನ್ ತೊಗೊತಾರೆ. ಇಂಜೆಕ್ಷನ್ನಿಂದ ನಾರ್ಮಲಿ ನಮಗೆ ಸ್ಮೂತಾಗಿ ಅದಾಗಿ ಇದಾಗುತ್ತೆ. ಕೆಲವೊಬ್ರು ಬೇಡ ನಮಗೆ ಲೈಕ್ ಅದು ತುಂಬ ಲಾಂಗ್ ಪ್ರೊಸೀಜರ್ ಇರುತ್ತೆ, ಇಷ್ಟು ಇಂಜೆಕ್ಷನ್ ಡೈರೆಕ್ಟ್ ಅಲ್ಲೇ ಕೊಡ್ತಾರೆ, ಬಾಡಿಗೆ ಕೊಡ್ತಾರೆ. ಇನ್ನು ಕೆಲವೊಬ್ಬರಿಗೆ ಲೈಕ್ ನಮ್ಗೆ ಬೇಗ ಬೇಕು ಅಂತ ಬಿಟ್ಟು ಇಲ್ಲ ಅಂದರೆ ಈ ಭಾಗದಲ್ಲಿ ಎಲ್ಲ ಕುಯ್ದ್ಬಿಟ್ಟು ಸಿಲಿಕಾನ್ ಜೆಲ್ನ ಫಿಲ್ ಮಾಡ್ತಾರೆ. ಸಿಲಿಕಾನ್ ಜೆಲ್ ಇಲ್ಲ ಅಂತ ಹೇಳಿದ್ರೆ ಸಿಲಿಕಾನ್ ಬಾಲ್ಸ್ ಆ ಥರ ಬರುತ್ತೆ. ಆ ಥರ ಅದನ್ನು ಫಿಲ್ ಮಾಡಿಬಿಟ್ಟು ಸ್ಟಿಚ್ ಹಾಕಿರ್ತಾರೆ ಕೆಳಗಡೆ ಎಲ್ಲ. ಸೊ ಕಂಪ್ಲೀಟ್ ಅಂದರೆ ಮಂಗಳಮುಖಿಯರಲ್ಲ ಆಲ್ಮೋಸ್ಟ್ ಸೊ ಇದೇ ರೀತಿ ಮಾಡೋದು. ಕೆಲವೊಬ್ರು ಲೈಕ್ ಇಂಜೆಕ್ಷನ್ ತಗೊಂತಾರೆ, ಬೇಡ ನಮ್ಗೆ ಇದಿರುತ್ತೆ ಅಂತ. ಸಿಲಿಕಾನ್ ಜೆಲ್ಲು ತುಂಬ ಅಂದರೆ ತುಂಬ ಡೇಂಜರು. ಯಾಕೆ? ಅದು ಏನಾದರೂ ಯಾರಾದರೂ ಪ್ರೆಸ್ಸಾಗಿ ಜೋರಾಗಿ ಹೊಡೆದ ಅಂತ ಹೇಳಿದ್ರೆ ಲೈಕ್ ಸ್ಟಿಚಸ್ ಬಿಚ್ಚೋಕ್ಕಂತ ಚಾನ್ಸಸ್ ಇರುತ್ತೆ. ನಾವು ಏನಾದ್ರೂ ಇಲ್ಲಿ ಸ್ಟಿಚ್ ಹಾಕಿರ್ತಾರಲ್ವಾ, ಬಿಚ್ಚೋಕ್ಕಂತ ಚಾನ್ಸಸ್ ಇರುತ್ತೆ. ನಾವೇನಾದರೂ ಕೆಳಗಡೆ ಏನಾದರೂ ಈ ಥರ ಏನಾದರೂ ಬಿದ್ದ ಅಂತ ಹೇಳಿದ್ರೆ ಅದು ಹೊಡಿಯೋಕ್ಕಂತ ಚಾನ್ಸಸ್ ಇರುತ್ತೆ. ತುಂಬ ಡೇಂಜರು. ನಡೆಯೋವಾಗ ಇದು ಮಾಡೋವಾಗ ಲೈಕ್ ತುಂಬ ಕೇರ್ಫುಲ್ಲಾಗಿ ನಡಿಬೇಕು. ಬೇಡ ನಮಗೆ ಸಿಲಿಕಾನ್ ಬೇಡ ಅಂತ ಹೇಳಿದ ಅಂದರೆ ಇಂಜೆಕ್ಷನ್ ತೊಗೋಬೇಕು. ಇಂಜೆಕ್ಷನ್ ತೊಗೊಂಡ ಅಂದರೆ ಅಷ್ಟು ಜಾಸ್ತಿ ಇದಾಗಲ್ಲ, ಲೈಕ್ ನಾರ್ಮಲ್ ಇದರಲ್ಲೇ ಆಗ್ತಾರೆ. ಇವಾಗೆಲ್ಲ ಅದು ನ್ಯಾಚುರಲ್ ಅನ್ಸುತ್ತೆ. ಹಾಂ, ನ್ಯಾಚುರಲ್ ಆಗಿ ಇಂಜೆಕ್ಷನ್ ಅಲ್ಲಿ ನ್ಯಾಚುರಲ್ ಆಗಿ ಬರುತ್ತೆ. ಇದು ಸಿಲಿಕಾನ್ ಸರ್ಜರಿ. ಇವಾಗೆಲ್ಲಾನು ಇವಾಗ ಜಾಸ್ತಿ ಅಂದರೆ ಸಿಲಿಕಾನ್ಸೇ ನಡೀತಾ ಇದೆ. ಅದು ಕೆಲವು ಇವಾಗ ಮಂಗಳಮುಖಿ ಅಲ್ಲದೆ ಗರ್ಲ್ಸ್ ತಗೊಂತಾ ಇದ್ದಾರೆ ತುಂಬಾ ಜನ ಎಲ್ಲರೂ. ಇವಾಗ ಅದು ಏನು ಗೊತ್ತಾ, ಸಿಲಿಕಾನ್ ಅಲ್ಲಿ ಕರೆಕ್ಟ್ ಆಗಿರಕ್ಕಂತ ಒಂದು ಇದು ಕುತ್ಕೊಳ್ಳುತ್ತಲ್ವಾ, ಶೇಪ್ ಕುತ್ಕೊಳ್ಳುತ್ತಲ್ಲ ಅಂತ ಬಿಟ್ಟೆ ತಗೊಂತಾ ಇರೋದು. ಇವಾಗ ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಹೀರೋಯಿನ್ಸ್ ಗಳಿಂದ ಸ್ಟಾರ್ಟ್ ಆಗಿದೆ. ಹೌದು, ತುಂಬಾ ಹೀರೋಯಿನ್ಸ್ಗಳು ಎಲ್ಲಾನು ಸಿಲಿಕಾನ್ಸ್. ರಾಕಿ ಸಾವಂತ್ ನನ್ನ ಫೇವ್ರೆಟ್ ಆಕ್ಟರ್. ಅವಳು ಫುಲ್ ಇಡೀ ಬಾಡಿನೇ ಸಿಲಿಕಾನ್ಸ್ ಅವಳದು. ಎಲ್ಲ ಫುಲ್ ಇಲ್ಲೆಲ್ಲ ಹಾಕೊಂಡು ಎಲ್ಲ ಸಿಲಿಕಾನ್ದು ಅವಳದು. ಇವಾಗ ಅದು ಬ್ಯೂಟಿ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಲೈಕ್ ಬೇಕೇ ಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು. ಅದಿಲ್ಲಾರ್ದೆ ಅಂತಂದ್ರೆ ನಮ್ ಬ್ಯಾಕ್ ಬರಬೇಕು ಅಂತ ಹೇಳಿದ್ರೆ ಬ್ಯಾಕ್ಗೂ ಸಿಲಿಕಾನ್ ಹಾಕಿಸ್ಕೊಂತಾ ಇದ್ದಾರೆ. ಲೈಕ್ ಇವಾಗ ಫುಲ್ ಇವಾಗ ಸರ್ಜರಿ ಮಾಡಿ ಕಟ್ ಮಾಡಿ ಒಳಗಡೆ ಸಿಲಿಕಾನ್ನ ಫೀಲ್ಡ್ ಮಾಡ್ತಾರೆ. ನಮ್ಮ ಬ್ಯಾಕ್ ಸ್ವಲ್ಪ ಜಾಸ್ತಿ ಇದಾಗಬೇಕು ಅಂತಂದ್ರೆ ಅಲ್ಲೂ ಸೇಮ್ ಪ್ರೊಸೀಜರ್ ಇದು ಮಾಡಿಬಿಟ್ಟು ಸಿಲಿಕಾನ್ ಜೆಲ್ನ ತುಂಬ್ತಾರೆ. ಬಟ್ ಬಾಡಿಗೆ ಏನೂ ಆಗಲ್ಲ ಪ್ರಾಬ್ಲಮ್ಸ್? ಬಾಡಿಗೇನು ಆಗಲ್ಲ, ಬಟ್ ಕೆಲವೊಂದು ಟೈಮಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಅದು ಸಿಲಿಕಾನ್ ಜೆಲ್ ಇರುತ್ತಲ್ವಾ, ಕೆಲವೊಂದು ಟೈಮಲ್ಲಿ ತುಂಬ ಕೋಲ್ಡ್ ಆಗಿಬಿಡುತ್ತೆ. ಫೀಲ್ ಆಗುತ್ತೆ ನಿಮಗೆ? ಫೀಲ್ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಎಲ್ಲ ತುಂಬ ಕೋಲ್ಡ್ ಆಗಿಬಿಡುತ್ತೆ, ಕೆಲವೊಂದು ಟೈಮಲ್ಲೆಲ್ಲ ತುಂಬ ಗಟ್ಟಿಗೆ ಅನಿಸುತ್ತೆ. ಲೈಕ್ ಇನ್ನು ಡೌನ್ ಪಾಲ್ಟ್ ಆಪರೇಷನ್ ಅಂತ ಹೇಳಿದ್ರು ಲೈಕ್ ನಮ್ದು ಇದರಲ್ಲಿ ಅವಾಗೆಲ್ಲ ನಾನು ಕೇಳಿದ್ದು, ನಾನು ಅದ್ರ ಬಗ್ಗೆ ನಾನು ಗೊತ್ತಿಲ್ಲ, ಜಸ್ಟ್ ಕಿವಿ ಮಾತಲಿಂದ ಕೇಳಿರೋದು. ಲೈಕ್ ಮನೆಯಲ್ಲೇ ಸರ್ಜರಿ ಮಾಡ್ತಾ ಇದ್ರು ಅಂತ ಆಗಿನ ಟೈಮಲ್ಲಿ. ಇವಾಗೆಲ್ಲ ಆಗಿನ ಟೈಮಲ್ಲಿ ಎಲ್ಲ ಕೇಸ್ ಅದೆಲ್ಲ ಆಗ್ತೈತಲ್ಲ, ಈ ಥರ ಎಲ್ಲ ಮಾಡ್ತೀನಿ. ಹೌದು, ಈ ಥರ ಎಲ್ಲ ಮಾಡಬಾರ್ದು ಅಂತ. ಇವಾಗೆಲ್ಲ ಲೀಗಲ್ ಆಗಿದೆ, ಎಲ್ಲ ಕಡೆನೂ ಮಾಡ್ತಾರೆ. ಅವಾಗೆಲ್ಲ ಕೆಲವೊಂದು ಪ್ಲೇಸ್ ಹತ್ರ ಮಾತ್ರ ಮಾಡ್ತಾಯಿದ್ರು. ಲೈಕು ಯಾವುದಪ್ಪ ಅದು, ಪುಣೆ
ಲೈಕ್ ಆ ಸೈಡ್ ಎಲ್ಲ ಮಾಡ್ತಾ ಇದ್ರು. ಕೆಲವರು ಮಂಗಳಮುಖಿಯವರ ಇಂಟರ್ವ್ಯೂ ನೋಡಿದೀನಿ, ಬಾಂಬೆಲ್ ಮಾತ್ರ ಪುಣೆದಲ್ಲಿ, ಹೋಗಿ ಪುಣೆ, ಬಾಂಬೆ ಆ ಕಡೆ ಅಲ್ಲಿ ಎಲ್ಲ ಮಾತ್ರ ಜಾಸ್ತಿ ಮಾಡ್ತಾ ಇದ್ರು. ಈ ಕಡೆ ಎಲ್ಲ ಬ್ಯಾಂಗ್ಳೂರ್ ಸೈಡ್ ಎಲ್ಲ ಯಾರು ಮಾಡ್ತಾ ಇಲ್ಲ. ಇವಾಗ ಲೀಗಲ್ ಆಗಿರೋ ಕಡೆಯಿಂದ ಎಲ್ಲ ಕಡೆಯಲ್ಲಿ ಮಾಡ್ತಾರೆ. ಅಂದ್ರೆ ಲೈಕ್ ಎಲ್ಲ ಮೈಸೂರು ಆಸ್ಪತ್ರೆಗಳಲ್ಲೂ ಮಾಡ್ತಾರೆ. ರಾಮಾಯಣದಲ್ಲಿ ಮಾಡ್ತಾರೆ, ಸುಗುಣದಲ್ಲಿ ಮಾಡ್ತಾರೆ, ಮೈಸೂರಲ್ಲಿ ಕಾವೇರಿ ಹಾಸ್ಪಿಟ್ಲಲ್ಲಿ ಮಾಡ್ತಾರೆ. ಇವಾಗ ಎಲ್ಲ ಕಡೆಯಲ್ಲಿ ಮಾಡ್ತಾ ಇದ್ದಾರೆ. ಹ್ಮ್. ಲೈಕ್ ಅವಾಗಿಂದು ಇದರಲ್ಲಿ ಲೈಕ್ ಮನೆಯಲ್ಲೇ ಮಾಡೋದು ಹೆಂಗೆ ಅಂತ ಬಿಟ್ಟು ಹೇಳ್ದ ಅಂದರೆ, ಲೈಕ್ ಪೂಜೆ ಎಲ್ಲ ಮಾಡಿಬಿಟ್ಟು ಬಾಯಿಗೆ ಬಟ್ಟೆ ಕಟ್ಬಿಟ್ಟು ಹಾ. ರೇಷ್ಮೆ ದಾರ ಇರುತ್ತಲ್ವಾ, ಓಹೋ. ರೇಷ್ಮೆ ದಾರ ಟೈಟಾಗಿ ಸುಟ್ಬಿಟ್ಟು ಲೈಕ್ ಇದ್ರಲ್ಲಿಂದ ಪಾರ್ಟ್ನ ಕಟ್ ಮಾಡ್ತಾ ಇದ್ರು ಅಂತ. ಕಟ್ ಮಾಡಿಬಿಟ್ಟು ಲೈಕ್ ಅರಿಶಿಣ ಮತ್ತು ಲೈಕ್ ಎಣ್ಣೆ ಹ್ಮ್. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಹೊಡಿತಾ ಇದ್ರು ಅಂತ. ಓ, ಪೇನ್ಫುಲ್ ಇರುತ್ತೆ ತುಂಬಾ. ಪೇನ್ಫುಲ್ ಇರುತ್ತೆ. ಅದರಲ್ಲಿ ಬದುಕೋರು ಯಾರು ಸತ್ತೋರು ಯಾರೋ ಏನೋ ಓ, ನನಗೆ ಅದನ್ನು ನಾನು ಜಸ್ಟ್ ನಾನು ಕೇಳ್ತಾ ಇದ್ದೆ. ಅದನ್ನು ನಮ್ಮ ಕಡೆ ಹಂಗೂ ಇದೆ, ಸತ್ತಿರೋದು ಇದೆ, ಬದುಕಿರೋರು ಇದ್ದಾರೆ. ಇವಾಗ ನಾರ್ಮಲ್ ಡಾಕ್ಟರ್ ಆಪರೇಷನ್ ಮಾಡಿದ ಅಂತ ಹೇಳಿದ್ರೆ ಎಷ್ಟೊಂದು ಸತ್ತಿರೋರು ಇದ್ದಾರೆ, ಹೇಳೋಕ್ಕಾಗಲ್ಲ. ಅದರಲ್ಲಿ ನಾವು ಮನುಷ್ಯರು ಜಸ್ಟ್ ನಮ್ಗೆ ಏನಾದರೂ ಒಂದು ಪಾರ್ಟಿಗೆ ಇಷ್ಟೇ ಏನಾದರೂ ಆಯಿತು ಅಂತಂದರೆ ಎಷ್ಟೊಂದು ದಿನ ಎಷ್ಟೊಂದು ಪೇಯ್ನ್ ಇರುತ್ತೆ. ಅದರಲ್ಲಿ ಆ ಥರ ಮಾಡ್ತಾ ಅಂತಾರೆ ಹೆಂಗಾಗುತ್ತೆ ಹೇಳಿ? ಅದನ್ನೇನು ಪರ್ಟಿಕ್ಯುಲರ್ ವರ್ಡ್ ಕರೀತಿದ್ರು, ಅದ್ರ ನಿರ್ವಾಣ. ನಿರ್ವಾಣ. ಅದರಲ್ಲೆಲ್ಲ ಅಪ್ಪ ಈಗಲೂ ಇದು ನಡೆಯುತ್ತಾ ಅದು? ಅದು ಇವಾಗ ಎಲ್ಲ ಬ್ಯಾನ್ ಮಾಡಿದ್ದಾರೆ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಲೈಕ್ ನಾನು ಚೇಂಜ್ ಆದಾಗ್ಲಿಂದ ಲೈಕ್ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ, ಜಾಸ್ತಿ ಮಿಂಗಲ್ ಆಗಿಲ್ಲ ಯಾರ ಜೊತೆನೂ. ಜಾಸ್ತಿ ಯಾವ ಸೀನಿಯರ್ಸ್ ಜೊತೆ ಜಾಸ್ತಿ ಮಿಂಗಲ್ ಆಗಿಲ್ಲ. ನಾನು ಯಾರು ಅಂತಾನೆ ಕೆಲವೊಬ್ರಿಗೆ ಗೊತ್ತೇ ಇಲ್ಲ. ಲೈಕ್ ಇನ್ಸ್ಟಾಗ್ರಾಮಲ್ಲಿ ಬರ್ತೀನಲ್ಲ ಅಷ್ಟೇ ಗೊತ್ತು, ಬಟ್ ನಾನು ಪರ್ಸ್ನಲ್ ಆಗಿ ಯಾರ ಹತ್ರನೂ ಜಾಸ್ತಿ ಹೋಗಲ್ಲ. ನನಗೆ ಯಾಕೋ ಲೈಕ್ ಇಷ್ಟ ಆಗಲ್ಲ. ನೀವು ಆ ಸರ್ಜರಿ ಮಾಡಿಸ್ಕೊಳ್ಳುವಾಗ ಯಾವ ಥರ ಅನಿಸ್ತಾ ಇತ್ತು ನಿಮಗೆ? ನಾನು ಸರ್ಜರಿ ಮಾಡ್ಕೊಳ್ಳೋವಾಗ ಲೈಕ್ ಫಸ್ಟ್ ದಿನ ನನಗೇನು ಅನಿಸ್ಲಿಲ್ಲ. ಲೈಕ್ ಅದಾದಮೇಲೆ ಏನೋ ಒಂಥರ ಭಾರ ಲೈಕ್ ಹಿಂಗೆ ಹಿಡ್ಕೊಂಬಿಟ್ಟೆ ನಡೀತಾ ಇದ್ವಿ. ಲೈಕ್ ಅದು ಸ್ವಲ್ಪ ದಿನ ಅದು ಸ್ಟಿಚ್ ಆಗೋವರೆಗೂ ಫುಲ್ ಕಟ್ಬಿಟ್ಟಿದ್ರಲ್ವ, ಹಿಂಗೆ ಹಿಡ್ಕೊಂಬಿಟ್ಟು ನಡೀತಾ ಇದ್ದೆ. ಲೈಕ್ ಎದ್ದೇಳೋಕ್ಕೆ ಇದು ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಲೈಕ್ ಎಲ್ಲಾದರೂ ಹೋಗುವಾಗ ಅದಾಯಿತು. ಅದು ಹೋಗ್ತಾ 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 ಇವಾಗ ಏನು ನನಗೆ ಸರ್ಜರಿಗೆ ಒಂದು 5 ವರ್ಷ ಆಗಿದೆ ಅನಿಸುತ್ತೆ. ಅದು ಇವಾಗ ಕರೆಕ್ಟಾಗಿ ಆಗಿದೆ. ಏನು ಆ ಥರ ಏನೂ ಫೀಲ್ ಆಗ್ತಾ ಇಲ್ಲ. ಏನು ಅನ್ಸಲ್ಲ ಇವಾಗ? ನಾರ್ಮಲ್ ಬಾಡಿ ಥರನೇ ಇವಾಗ ಫೀಲ್ ಆಗ್ತದೆ ನನಗೆ. ಇನ್ನೂ ಲೈಕ್ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ಇನ್ನೂ ನಿಮ್ಗೆ ಟೈಮ್ ಬೇಕು. ಮ್ಯಾನ್ ಪವರ್ ಜಾಸ್ತಿ ಇದಲ್ವಾ, ಅದಕ್ಕೆ ನೀವು ಇನ್ನೂ ಹಾರ್ಮೋನ್ಸ್ ತೊಗೋಬೇಕು, ಇನ್ನೂ ಲೇಸರ್ ಟ್ರೀಟ್ಮೆಂಟ್ ತೊಗೋಬೇಕು. ನಾನು 1 ತಿಂಗಳ ಹೌದಾ ಅಂದರೆ 2 ತಿಂಗಳ ಹೋಗಲ್ಲ. ಸೊ ಅದರಲ್ಲಿಂದನೇ ದುಡ್ಡು ಅನ್ಸೋದು ಅದಕ್ಕೆ. ಇದೊಂದು ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಇದೆ. ಇವಾಗ ಕೆಲವೊಬ್ರು ಹೇಳ್ತಾರೆ ಲೈಕ್ ರಿಯಲ್ ಟ್ರಾನ್ಸು ಅಂತಬಿಟ್ಟು ಅಂದರೆ ಆಪ್ರೇಷನ್ನೇ ಮಾಡ್ಕೋಬೇಕು, ಹಂಗೆ ಮಾಡ್ಕೋಬೇಕು ಅಂದ್ಬಿಟ್ಟು ಕೆಲವೊಬ್ರು ಮಾತಾಡ್ತಾರೆ. ಅವಾಗ ಲೈಕ್ ನಾನು ಆಪ್ರೇಷನ್ ಆಗಲಿರೋದಕ್ಕಿಂತ ಮುಂಚೆ ಕೆಲವೊಬ್ರು ಮಾತಾಡ್ತಾರೆ, ರಿಯಲ್ ಟ್ರಾನ್ಸ್ ಅಂತ ಹೇಳಿದ್ರೆ ನೀವು ಆಪ್ರೇಷನ್ನೇ ಮಾಡ್ಕೋಬೇಕು, ಹಂಗೆ ಮಾಡ್ಕೋಬೇಕು ಅಂತ. ಇವಾಗ ಯಾವಾಗಲಿಂದ LGBTQ ಬಂದಿದೆ ತಾನೆ, ಇವಾಗ ಫೀಲಿಂಗ್ಸ್ ಇದ್ದರೆ ಸಾಕು, ನೀನು ಆಪ್ರೇಷನ್ ಮಾಡ್ಕೋ. ಇಲ್ಲ, ಟ್ರಾನ್ಸ್ ಇವಾಗ ಗೇಸು, ಲೆಸ್ಬಿಯನ್ಸು, ಹೋಮೋಸೆಕ್ಷುವಲು, ಪ್ಯಾನ್ಸೆಕ್ಷುವಲು ಅದೆಲ್ಲ ಬಂದ್ಬಿಟ್ಟಿದೆ ಅಲ್ವಾ. ಇವಾಗ ಅದರಿಂದ ಇವಾಗ ಆಪ್ರೇಷನ್ ಮಾಡ್ಕೋಬೇಕು ಅನ್ನೋದೇ ಏನೂ ಇಲ್ಲ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ನೀವು ಮಾಡಿಸ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಇವಾಗ ಕೆಲವರು ಅದು ಟ್ರಾನ್ಸ್ಪ್ಲಾಂಟ್ನ ಮಾಡ್ಕೋಬೇಕು ಅಂತ ಇರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರವ್ರ ಇಷ್ಟ. ಅದು ನಿಮ್ಮ ಎಕ್ಸ್ಪೀರಿಯನ್ಸ್, ಮಾಡಿಸ್ಕೋಬೇಕಾ ಬೇಡವಾ ಈ ಥರ ಇರುತ್ತೆ. ಮಾಡಿಸ್ಕೊಳ್ಳೋದಾದ್ರೆ ನನ್ನ ಎಕ್ಸ್ಪೀರಿಯೆನ್ಸು ಪ್ರಕಾರ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಾವೇನೇ ಬಂದ್ರೂ ನಾವು ಎದುರಿಸ್ತೀವಿ, ನಾವು ಬದುಕ್ತೀವಿ. ನಮ್ಗೆ ಯಾರು ಬೇಡ, ಯಾವ ಫ್ಯಾಮ್ಲಿ ಬೇಡ, ಏನು ಬೇಡ, ನಮ್ಮ ಖುಷಿಗೋಸ್ಕರ ನಾವು ಇದ್ದೇ ಇರ್ತೀವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಮಾಡಿಸ್ಕೋಬೋದು. ನಮಗೆಲ್ಲರೂ ಬೇಕು, ನಾವೆಲ್ಲರೂ ಜೊತೆ ಮಿಂಗಲ್ ಆಗಬೇಕು, ನಮ್ಮ ಫ್ಯಾಮ್ಲಿ ಅದೊಂದು ಬೇಕು ಅಂತ ಬಿಟ್ಟಿದ್ದ ಅಂದರೆ ದಯವಿಟ್ಟು ಯಾರು ಇದ್ರ ಬಗ್ಗೆ ಕನ್ಸು ಮನಸ್ಸಲ್ಲೂ ಯೋಚನೆ ಮಾಡಬೇಡಿ. ನಿಮ್ಗೆ ಇಷ್ಟ ಆಗುತ್ತಾ, ಎಲ್ಲಾದರೂ ದೂರ ಹೋಗ್ಬಿಟ್ಟು ಯಾರೂ ಗೊತ್ತಾಗ್ಲಾರ್ದ ಕಡೆಯಲ್ಲಿ ಒಂದು ಟ್ರಿಪ್ ಥರ ಹೋಗ್ಬಿಟ್ಟು 10 ದಿನ 15 ದಿನ ಬಟ್ಟೆ ಹಾಕ್ಕೊಳ್ಳಿ, ಸೀರೆ ಹಾಕ್ಕೊಳ್ಳಿ, ಏನೋ ಹಾಕ್ಕೊಳ್ಳಿ ಅಂದ್ಬಿಟ್ಟು ಎಂಜಾಯ್ ಮಾಡಿಬಿಟ್ಟು ಮತ್ತೆ ನೀವು ಯಾವಾಗ ಮನೆಗೆ ಹೋಗ್ತಿರ್ತಾನೆ ಅವಾಗ ಹುಡುಗ ಹೋಗ್ಬಿಡಿ. ಈ ಲೈಫ್ ಏನು ಗೊತ್ತಾ, 1 ದಿನ ಚೆನ್ನಾಗಿ ಅನಿಸುತ್ತೆ, 2 ದಿನ ಚೆನ್ನಾಗಿ ಅನಿಸುತ್ತೆ, 3 ದಿನ ಚೆನ್ನಾಗಿ ಅನಿಸುತ್ತೆ. ನಮಗೆ ಲೈಫ್ ಲಾಂಗ್ ಇದೇ ಥರ ಅನಿಸ್ತಾ ಅಂತಂದರೆ ಯಾರೂ ಇಲ್ಲ, ಏನೂ ಇಲ್ಲ ನಮಗೆ ಅನಿಸಿದಾಗ ಲೈಕ್ ನಾವು ಮನುಷ್ಯರು. ಜ್ವರನೇ ಬರುತ್ತೆ, ಏನೋ ಆಗುತ್ತೆ, ಎಂಥದ್ದು ಆಗುತ್ತೆ. ಫ್ರೆಂಡ್ಸ್ ಅಂತ ಹೇಳ್ದಂದ್ರೆ ಎಷ್ಟು ದಿನ ಅಂತಬಿಟ್ಟು ನೋಡ್ತಾರೆ. ಒಂದು ಫ್ರೆಂಡ್ ಒಂದು ಹಾಸ್ಪಿಟ್ಲಿಗೆ ಬಾ ಅಂತಬಿಟ್ಟು ಹೇಳ್ದಂದ್ರೆ ಎಷ್ಟು ದಿನ ಬರ್ತಾನೆ, 1 ದಿನ ಬರ್ತಾನೆ, ಕೂತ್ಕೊತಾನೆ ಹೋಗ್ತಾನೆ. ಇಲ್ಲ ಮಚ್ಚ ನಾಳೆ ದಿನ ನನಗೇನು ಕೆಲಸ ಇದೆ, ಅದಿದೆ ಇದಿದೆ ಅಂದ್ಬಿಡ್ತಾರೆ. ಫ್ಯಾಮ್ಲಿನೇ, ಫ್ರೆಂಡ್ಸೇ. ನಾವು ನಮ್ಮ ಫ್ಯಾಮ್ಲಿ ಜೊತೆ ಬದುಕಬೇಕು, ನಮ್ಮದೇ ಆಗಿರೋದು. ನೀವು ಮದುವೆನೇ ಮಾಡ್ಕೋಬೇಡಿ, ನಾನು ಮದುವೆನೇ ಮಾಡ್ಕೊಳ್ಳಲ್ಲ ಅಂತಬಿಟ್ಟು ಹೇಳ್ಬಿಡಿ. ಅಟ್ಲೀಸ್ಟ್ ನೀವು ಫ್ಯಾಮ್ಲಿ ಜೊತೆ ಆದ್ರೂ ಇರ್ಬೋದಲ್ವಾ. ಆಪ್ರೇಷನ್ ಮಾಡ್ಕೊಂಡು ಲೈಕ್ ಯಾವುದೇ ಆಪ್ರೇಷನ್ ಆಗಿರಲಿ,
ಒಂದು ಅಬೋರ್ಷನ್ ಮಾಡ್ಕೊಬಿಟ್ಟು ಏನಾದರೂ ಎಡವುದ ಅಂತಿಲ್ಲ ಅಂದರೆ ಮತ್ತೆ ನಾವು ಲೈಫಲ್ಲಿ ನಾವು ಎದ್ದೇಳೋಕ್ಕಾಗಲ್ಲ. ತುಂಬ ಜನ ದೊಡ್ಡ ದೊಡ್ಡವರು ನಿಮ್ಗೆ ಹೋಗ್ಬಿಟ್ಟು ಯಾರಿಗಾದ್ರೂ ಕೇಳ್ದ ಅಂದರೆ ನೀನು ಈ ಜೀವನದಲ್ಲಿ ಖುಷಿಯಾಗಿದೆಯೇನು ಅಂತ ಹತ್ಬಿಡ್ತಾರೆ ಅವ್ರ ಕಣ್ಣಲ್ಲಿ ನೀರು ಹಾಕ್ಕೊಂಬಿಟ್ಟು. ನಾನು ಎಷ್ಟು ದುಡಿದ್ರೂ ಏನು ಮಾಡಿದ್ರು ಏನು ತೊಗೊಂಬಂದ್ರು ನಾನು ಏನು ಮಾಡಲಿ, ನನ್ನೋರು ಅಂತ ಬಟ್ ಯಾರೂ ಇಲ್ವಲ್ಲ. ಅವ್ರು ತಾನೆ ಕೊನೆಗೆ ಅವ್ರು ಸತ್ತಾಗಲೂ ಸಮಾಧಿಗೂ ಫ್ಯಾಮ್ಲಿಯವರು ಬರಲ್ಲ ನೋಡೋಕ್ಕೆ. ನನ್ನ ಫ್ಯಾಮ್ಲಿಯವರು ಅಂತ ಬಿಟ್ಟು 4 ಜನ ನನ್ನ ಸುತ್ತ ಕುತ್ಕೊಂಬಿಟ್ಟು ಒಂದು ಕಣ್ಣೀರನ್ನು ಹಾಕಲ್ಲಲ್ಲ ಅನ್ನೋದೊಂದು ಫೀಲ್ ಬಂದುಬಿಡುತ್ತೆ. ನನಗೇನೋ ಎಷ್ಟೊಂದು ಸಲ ಫೀಲ್ ಬಂದಿದೆ. ನಾನು ಇರೋದು ಒಬ್ಬಳೇ. ಇನ್ ಕೇಸ್ ನಾನು ಸತ್ತ ಅಂತ ಹೇಳಿದ್ರೆ ಹಿಂಗೆ ಯಾರು ಎತ್ತಾಕ್ತಾರೆ, ಅನಾಥ ಶವವಾಗಿ ಬೀಳ್ತೀನೇನೋ ಅನ್ನೋ ಥರ. ಲೈಕ್ ಲೈಫ್ನ ನಾವು ಅಂದ್ಕೊಂಡಿರೋ ಥರ ಲೈಕ್ ಅಷ್ಟು ಸುಲಭ ಅಲ್ಲ. ಅದು ಎಕ್ಸ್ಪೀರಿಯನ್ಸ್ ಯಾರ ಮೇಲೆ ಆಗ್ತಾ ಇರುತ್ತೆ ಅಂದರೆ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಓ ಏನು ಎಂತ ಅಂತ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ